ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇನ್ನೊಂದು ಅದ್ಭುತವಾದಂಥ ಒಂದು ದೇವಸ್ಥಾನ, ಈ ಒಂದು ಕ್ಷೇತ್ರದ್ದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ಯಾವುದು ಅಂದರೆ ಬೆನಕಪ್ಪನ ಕ್ಷೇತ್ರ ಅಂತ. ಇಲ್ಲಿರೋಂಥ ದೇವರುಗಳು ಎಲ್ಲ ಉದ್ಭವ ಆಗಿರೋಂಥದ್ದು. ಇಲ್ಲಿ ಆಚೆ ಬಂದಾಗ ಮನೋಹರವಾಗಿರೋಂತಹ ಸೇತುವೆ ಕಾಣುತ್ತೆ. ಇಲ್ಲಿ ನೀರು ತುಂಬಾ ಚೆನ್ನಾಗಿದೆ. ತೂಬ್ಗೆರೆಯಿಂದ 5 ಕಿಲೋಮೀಟ್ರ್ ಆಚೆ ಇರೋಂತಹ ಈ ಒಂದು ಜಾಗ ಬೆನಕಪ್ಪನ ಕ್ಷೇತ್ರ ಅಂತಲೇ ಕರೀತಾರೆ. ಈ ಒಂದು ಜಾಗನ ದೇವರೇ ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಒಂದು ನೇಚರು, ಪ್ರಕೃತಿ, ಹಾಗೆ ವೈಬ್. ಇಲ್ಲಿ ನಿಜವಾಗ್ಲೂ ಬಂದಾಗ ನನಗಂತೂ ಈ ಒಂದು ಪ್ರಕೃತಿನ ನೋಡಿ ತುಂಬ ಅಡಿಕ್ಟ್ ಆದೆ. ಯಾಕೆಂದರೆ ಆ ನೀರು ಒಂದು ಶಬ್ದ, ಪಕ್ಷಿಗಳ ಒಂದು ಕೂಗು, ಹಾಗೆ ದೇವಸ್ಥಾನಕ್ಕೆ ಬಂದಾಗ ಪಾಸಿಟಿವ್ ವೈಬ್ಸ್ ತುಂಬಾ ಹೆವಿ ಇತ್ತು. ಈ ನೀರು ಹರಿತಿರೋದು ನೋಡಿ ತುಂಬಾ ಖುಷಿ ಪಟ್ಕೊಂಡು ಈ ಸುತ್ತಮುತ್ತ ವ್ಯೂ ನೋಡಿಕೊಂಡು ಹಾಗೆ ಒಂದು ಸ್ವಲ್ಪ ಧ್ಯಾನ ಮಾಡಿಕೊಂಡು ದೇವರ ಮುಂದೆ ವಾಪಸ್ಸು ಹೋಗ್ತಾ ಈ ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಿದ್ರೆ ಏನೋ ಒಂಥರ ಫೀಲ್ ಆಗುತ್ತೆ. ನೋಡಿ, ಇದೇ ದೇವಸ್ಥಾನ, ಇದೇ ಬೆನಕಪ್ಪನ ಕ್ಷೇತ್ರ, ಇದೇ ಬೆನಕಪ್ಪನ ದೇವಸ್ಥಾನ. ಇಲ್ಲಿರೋಂಥ ದೇವ್ರುಗಳೆಲ್ಲನೂ ಉದ್ಭವ ಆಗಿರೋಂತಹ ದೇವರುಗಳು. ನಾನು ಹಿಂದೆ ಇವಾಗ ಅದ್ರದ್ದು ತೋರಿಸಿದೆ. ನೋಡಿ, ನೀವು ಈ ಜಾಗಕ್ಕೆ ಬರಬೇಕಾದ್ರೆ ತುಂಬ ಕಷ್ಟಪಡಬೇಕೇನಿಲ್ಲ. ಬೆಂಗಳೂರಿಂದ ದೊಡ್ಡಬಳ್ಳಾಪುರ, ದೊಡ್ಡಬಳ್ಳಾಪುರದಿಂದ ತೂಬ್ಗೆರೆಯಿಂದ 5 ಕಿಲೋಮೀಟ್ರ್ ಮಾತ್ರ ಇರೋದು. ಈ ಒಂದು ಜಾಗನ ನೋಡಿಕೊಂಡು ಬನ್ನಿ. ಯಾರನ್ನಾದ್ರೂ ಕೇಳಿಕೊಂಡು ತೂಬ್ಗೆರೆ ಬಂದು ಎದ್ಲಳ್ಳಿ ಅಂತ ಒಂದು ಗ್ರಾಮ. ಬೆನಕಪ್ಪನ ಕ್ಷೇತ್ರ ಅಂದರೆ ಯಾರಾದರೂ ಹೇಳ್ತಾರೆ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಮ್ಮ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪೇಜ್ನ ಫಾಲೋ ಮಾಡಿ.